ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಿರಣ್, ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್. ಸ್ನೇಹಿತರೆ, ದಿನಕ್ಕೊಂದು ಇಂಡೈಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಿಫ್ಟಿ ಕಮಾಡಿಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಿಫ್ಟಿ ಕಮಾಡಿಟೀಸ್ ಅಂದರೆ ಆಯಿಲ್, ಗ್ಯಾಸ್, ಮೆಟಲ್, ಮೈನಿಂಗ್, ಪವರ್ ಆ್ಯಂಡ್ ಕೆಮಿಕಲ್ಸ್ ಸ್ಟಾಕ್ಗಳನ್ನ ಒಂದು ಒಟ್ಟುಗೂಡುವಿಕೆ ಅಲ್ಲಿ NSEಯಲ್ಲಿ ಒಂದು ನಿಫ್ಟಿ ಕಮಾಡಿಟಿ ಅಂತ ಒಂದು ಇಂಡೈಸಿಸನ್ನು ಇಂಡೈಸಿಸ್ ವಾಸ್ ಲಾಂಚ್ಡ್ ಆನ್ ಸೆಪ್ಟೆಂಬರ್ 2011. 2011ರಲ್ಲಿ ಈ ಒಂದು ಇಂಡೈಸಿಸನ್ನು NSE ಸ್ಥಾಪನೆ ಮಾಡಿದೆ. ಸ್ನೇಹಿತರೆ, ಈ ಇಂಡೈಸಿಸ್ ನಿಫ್ಟಿ ಕಮಾಡಿಟೀಸು 8154ರಲ್ಲಿ ಟ್ರೇಡ್ ಆಗ್ತಿದೆ. ಓವರಾಲ್ ಈ ಸೆಕ್ಟರಲ್ಲಿ ಟೋಟಲ್ 30 ಸ್ಟಾಕ್ ಬಂದಿದೆ ಸ್ನೇಹಿತರೆ, 30 ಸ್ಟಾಕ್ಗಳಿದೆ. ಅದರಲ್ಲಿ ಪಿ ರೇಷಿಯೋ ಬಂದು 18.31 ಇದೆ ಸ್ನೇಹಿತರೆ. ಇದು ಕಳೆದ ಹಲವಾರು ವರ್ಷಗಳಿಂದ ಯಾವ ರೀತಿ ರಿಟರ್ನ್ಸ್ ಅಂತ ಕೊಟ್ಟಿದೆ ನೋಡೋಣ. ಲಾಸ್ಟ್ 1 ಇಯರಲ್ಲಿ 6.27%, ಅದೇ ರೀತಿ 3 ಇಯರ್ಸಲ್ಲಿ 47.17, ಅದೇ ರೀತಿ 5 ಇಯರ್ಸಲ್ಲಿ 140.03, ಅದೇ ರೀತಿ 10 ವರ್ಷಗಳಲ್ಲಿ 207.71% ನನ್ನ ಇನ್ವೆಸ್ಟರ್ಗೆ ರಿಟರ್ನ್ಸ್ ಆಗಿ ಕೊಟ್ಟಿದೆ ಸ್ನೇಹಿತರೆ. ಇದರಲ್ಲಿ ಟೋಟಲ್ 30 ಸ್ಟಾಕ್ ಬಂದಿದೆ. ಅದರಲ್ಲಿ ನಾವು ಅತ್ಯುತ್ತಮವಾದ 10 ಸ್ಟಾಕ್ಗಳನ್ನು ಅಂತ ಆಯ್ಕೆ ಮಾಡೋದಾದರೆ ACC ಸಿಮೆಂಟ್, ಪೆಡಿಲೈಟ್ ಇಂಡಿಯಾ, ಟಾಟಾ ಸ್ಟೀಲ್, ಕೋಲ್ ಇಂಡಿಯಾ, ರಿಲಯನ್ಸ್ ಇಂಡಸ್ಟ್ರೀಸ್, NTPC, UPL, ಇಂಡಲ್ಕೋ ಇಂಡಸ್ಟ್ರೀಸ್, ಅದಾನಿ ಗ್ರೀನ್ ಎನರ್ಜಿ, ಭಾರತ್ ಪೆಟ್ರೋಲಿಯಂ, ಅದೇ ರೀತಿ ಶ್ರೀ ಸಿಮೆಂಟ್ಸ್. ಈ ಸೆಕ್ಟ್ರಲ್ಲಿ ಇವು 11 ಸ್ಟಾಕ್ಗಳು ತಿಳಿಸ್ಕೊಂಡಿದೆ. ಇನ್ನೂ 19 ಸ್ಟಾಕ್ಗಳಿದೆ ಸ್ನೇಹಿತರೆ. ಈ ಸೆಕ್ಟ್ರಲ್ಲಿ ಆಲ್ಮೋಸ್ಟ್ ಅಂದರೆ ಎಲ್ಲ ಆಲ್ರೆಡಿ ಪವರಲ್ಲಿ ಬಂದಿರ್ತದೆ, ಎನರ್ಜಿ ಬಂದಿರುತ್ತೆ, ಈ ರೀತಿ ಸ್ಟಾಕ್ಗಳಿದೆ ಸ್ನೇಹಿತರೆ. ಈ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡ್ಬೋದು. ACC ಇರ್ಬೋದು, ಡಿಲೈಟ್ ಇಂಡಿಯಾ ಇರ್ಬೋದು, ಟಾಟಾ ಸ್ಟೀಲ್ ಇರ್ಬೋದು, ಕೋಲ್ ಇಂಡಿಯಾ ಇರ್ಬೋದು. ಯುನೀಕ್ ಆ್ಯಂಡ್ ಅವ ಸೆಕ್ಟ್ರಲ್ಲಿ ದಿಗ್ಗಜ ಒಂದು ಸಂಸ್ಥೆಗಳು, ಒಂದು ಕಂಪ್ನಿಗಳು ಸ್ನೇಹಿತರೆ. ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಒಂದು ಕಮೆಂಟು ಮತ್ತು ಸಬ್ಸ್ಕ್ರೈಬು ನಾನು ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ಮುಂದೆ ಮಾಡಲು ಸಹಾಯವಾಗುತ್ತೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.